ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. 1987 ಇಸ್ವಿ ಅವತ್ತು ರಾಜಸ್ಥಾನಕ್ಕೆ ಸೇರಿರುವಂಥ ಒಂದು ಪುಟಾಣಿ ಗ್ರಾಮ ದೇವ್ರಾಲ ಅಂತ. ಬಹುಶಃ ಅಲ್ಲಿ ಈ ಒಂದು ಘಟನೆ ನಡೆದಿರಲಿಲ್ಲ ಅಂತಂದ್ರೆ ಇವತ್ತಿಗೆ ನಾನು ಈ ಕಥೆಯನ್ನ, ಈ ಕೇಸ್ ಸ್ಟಡಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇರಲಿಲ್ಲ. ಯಾಕೆಂತಂದ್ರೆ ಹಂಗಿದೊಂದು ಗ್ರಾಮ ಇದೆ ನಮ್ಮ ದೇಶದಲ್ಲಿ ಅನ್ನೋದು ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಈ ದೇವ್ರಾಲ ಗ್ರಾಮದಲ್ಲಿ ಆವತ್ತು ಒಂದು 18 ವರ್ಷದ ಪ್ರಾಯದ ಹೆಣ್ಣು ಮಗಳೊಬ್ಳು ಮದುಮಗಳ ಹಾಗೆ ರೆಡಿಯಾಗಿ ಬರ್ತಾಳೆ. ಸುತ್ತಮುತ್ತಲು 100 ಜನ ಸೇರಿದ್ದಾರೆ. ಯಾರು ಏನ್ ಹೇಳ್ತಾ ಇಲ್ಲ, ತಡಿತಾ ಇಲ್ಲ, ಅಡ್ಡಿ ಅಡಚಣೆ ಇಲ್ಲ. ಹಾಗೆ ಇವಳು ಸೀದಾ ಅನಾಮತ ಆಗಿ ಹೋಗಿ ಒಂದು ಚಿತೆ ಮೇಲೆ ಕೂತ್ಕೊಳ್ತಾಳೆ. ಅವಳ ಗಂಡನ ಚಿತೆ ಅದು. ನೋಡ್ತಾ ಇದ್ದ ಹಾಗೆ ಬೆಂಕಿ ದಗದಗನೆ ಹೊತ್ತಿ ಉರಿಯುತ್ತೆ. ಬಂದಿರೋ ಯಾರೊಬ್ರು ಕೂಡ ಆಕೆಯನ್ನ ತಡೆಯೋದಿಲ್ಲ. ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ, ಅಥವಾ ಒಂದು ಸಿನಿಮಾ ನಡೀತಾ ಇದೆ ಅದನ್ನ ಮಾತ್ರ ನೋಡ್ತೀನಿ ನಾನು, ಏನನ್ನೂ ಸರಿಪಡಿಸೋಕೆ ಹೋಗಲ್ಲ ಅಂತ ಸ್ಪೆಕ್ಟೇಟರ್ ಅಲ್ಲಿದ್ದವರೆಲ್ಲ. ಆದ್ರೆ ಈ ಒಂದು ಕೇಸ್ ಅನ್ನುವಂಥದ್ದು ಎಷ್ಟು ದೊಡ್ಡ ಸದ್ದನ್ನ ಮಾಡತ್ತಂತಂದ್ರೆ, ಅಂದಿನ ಕಾಲದಲ್ಲಿ ರಾಜಸ್ಥಾನದ CM ಆಗಿ ಇದ್ದವರು ಹರಿದೇವ್ ಜೋಶಿ. ಪ್ರೆಷರ್ ಎಷ್ಟು ಕ್ರಿಯೇಟ್ ಆಗುತ್ತೆ ಅವ್ರ ಮೇಲೆ ಅಂತಂದ್ರೆ, ಯಾಕೆಂತಂದ್ರೆ ಇನ್ನೇನು ಕಂಟ್ರೋಲ್ ಮಾಡಕ್ ಆಗಲ್ಲ. ಈ ಒಂದು ಕೇಸ್ ನಡೆದಿರೋದನ್ನ ಜನ ಎಷ್ಟು ಅಪೋಸ್ ಮಾಡ್ತಾರೆ ಅಂತಂದ್ರೆ, CM ರಾಜೀನಾಮೆ ಕೊಡ್ಲೇಬೇಕು ಅಂತ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ಏನಿದು ಕೇಸ್? ಸ್ವಾತಂತ್ರ್ಯ ಭಾರತ ಕಂಡಂತಹ ಕಟ್ಟ ಕಡೆಯ ರಿಪೋರ್ಟೆಡ್ ಸತಿ ಸಹಗಮನ ಅನ್ನುವಂಥದ್ದು ಅದು ಬಹಳಷ್ಟು ವರ್ಷಗಳ ಹಿಂದೆ, ಅಂದ್ರೆ 1829ರಲ್ಲಿ ಭಾರತ ಕಂಡಂತಹ ಒಬ್ಬ ಮಹಾನ್ ಸೋಷಿಯಲ್ ರಿಫಾರ್ಮರ್ ರಾಜಾರಾಮ್ ಮೋಹನ್ ರಾಯ್ ಅವರ ಶತತ ಪ್ರಯತ್ನದಿಂದ ಎಬಾಲಿಷ್ ಆಗಿದ್ರೂ ಕೂಡ ಆವತ್ತಿನಿಂದ ಯಾವುದು ಲಾಸ್ಟ್ ರಿಪೋರ್ಟೆಡ್ ಅಂತ ಹೇಳ್ತಾರೆ. ನಾನು ರಿಪೋರ್ಟೆಡ್ ಅನ್ನೋದನ್ನ ನಿಮ್ಗೆ ಕೋಟ್ ಮಾಡಿ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ರಿಪೋರ್ಟ್ ಆಗದೇ ಇರುವಂತಹ ಸಾಕಷ್ಟು ಕೇಸಸ್ ಅನ್ನೋದು ಇದೆ. ದಟ್ ಡಸಂಟ್ ಮೀನ್ that did not happen. It's just that it was not reported, documented. So ಆವತ್ತಿನಿಂದ ಈ ಕೇಸ್ ರಿಪೋರ್ಟ್ ಆಗೋವರೆಗೂ ಆಲ್ಮೋಸ್ಟ್ 6,000 ಮಹಿಳೆಯರು ಸತಿ ಸಹಗಮನವನ್ನ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಸತಿ ಅಂತಂದ್ರೆ ಏನು? ಸತಿ ಸಹಗಮನ ಅನ್ನುವಂತಹ ಪದ್ಧತಿ ಯಾಕೆ ಬೆಳ್ಕೊಂಡು ಬಂತು? ನಮ್ಮ ಯಾವುದೇ ಧಾರ್ಮಿಕ ಹಿಂದೂ ಶಾಸ್ತ್ರ ಗ್ರಂಥದಲ್ಲಾಗ್ಲಿ, ಯಾವುದೇ ಒಂದು ಪುರಾಣದಲ್ಲಿ ನಿಮ್ಗೆ ಈ ರೀತಿ ಮಾಡಬೇಕು ಅನ್ನುವಂತಹ ಮ್ಯಾಂಡೇಟ್ ಅನ್ನೋದು ನೋಡೋಕೆ ಸಿಗೋದಿಲ್ಲ. ಆದ್ರೂ ಕೂಡ ಇಂಥ ಒಂದು ಕೆಟ್ಟ ಪದ್ಧತಿ ಅನ್ನೋದು ಹೇಗೆ ಬೆಳ್ಕೊಂಡು ಬಂತು ಅನ್ನೋದನ್ನ ನಾನು ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಸನಾತನ ಕಥನ ಅನ್ನುವಂಥದ್ರಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಅಂದ್ರೆ ನಮ್ಮ ಹಿಸ್ಟ್ರಿಯಲ್ಲಿ ಏನಿದೆ, ರಾಮಾಯಣ ಮಹಾಭಾರತದಲ್ಲಿ ಉಲ್ಲೇಖ ಏನಿದೆ, ಅಥವಾ ಏನಾದ್ರೂ ಇನ್ಸ್ಟೆನ್ಸಸ್ ನೋಡಕ್ ಸಿಗುತ್ತಾ, ಇದೆಲ್ಲದಕ್ಕೂ ಡೀಟೇಲ್ ಆಗಿರುವಂಥದ್ದನ್ನ ನಾನು ಆ ಒಂದು ಚಾನಲ್ ನಲ್ಲಿ ಹೇಳಿದ್ದೀನಿ. ದಯವಿಟ್ಟು ಯಾರು ನೋಡಿಲ್ಲ ಅದನ್ನ ನೋಡಿ. ಆದ್ರೆ ಈ ಒಂದು ಕೇಸ್ ಅನ್ನುವಂಥದ್ದಿದೆ ಅಲ್ವಾ, ಇದು ಸಾಕಷ್ಟು ಸೋಷಿಯಲ್ ರಿಫಾರ್ಮ್ಸ್ ಅನ್ನ ಜೊತೆಗೆ ನಮ್ಗೆ ಏನೇನು ಕೆಲವೊಂದಷ್ಟು ಸ್ಕೂಲಲ್ಲಿ ಕಲ್ತ್ಕೊಂಡು ಬಂದಿದ್ದೀವಿ ನಮ್ಮ ಹಿಸ್ಟ್ರಿ ಅಂತ, ಅದನ್ನ ಅಲ್ಲಗಳೆಯುತ್ತೆ. ಸೊ ನಾನು ಆಗ್ಲೇ ಹೇಳಿದೆ, ಇದು ನಮ್ಮ ಸ್ವಾತಂತ್ರ್ಯ ಭಾರತ ಕಂಡಂತಹ ಲಾಸ್ಟ್ ರಿಪೋರ್ಟೆಡ್ ಸತಿ ಕೇಸ್. 1947ರಿಂದ ನಮಗೆ ಸ್ವಾತಂತ್ರ್ಯ ಬಂದಾದಾಗಿಂದ 1957, ಅಂದ್ರೆ 10 ವರ್ಷದ ಗ್ಯಾಪ್ ನಲ್ಲಿ ಬರೋಬ್ಬರಿ 28ಕ್ಕೂ ಹೆಚ್ಚು ರಿಪೋರ್ಟೆಡ್ ಇಂತಹ ಒಂದು ಸತಿ ಕೇಸ್ ಅನ್ನೋದು ನಮಗೆ ನೋಡೋಕ್ ಸಿಗುತ್ತೆ. ಅಂದ್ರೆ ಯಾವ ಒಂದು ದೇಶದಲ್ಲಿ ಇಲ್ಲೀಗಲ್ ಅಂತ ಅದನ್ನ ಆಲ್ರೆಡಿ ಘೋಷಣೆ ಮಾಡಿದ್ರೂ ಕೂಡ ಅದೊಂದು ಪದ್ಧತಿ ನಂಬಿಕೆಯ ಆಧಾರದ ಮೇಲೆ, ಹಾಗೆ ಅವರ ಇಚ್ಛೆಯ ಆಧಾರದ ಮೇಲೆ ನಡ್ಕೊಂಡು ಬಂದಿರೋದು. ಈ ದೇವ್ರಾಲ ಗ್ರಾಮದಲ್ಲಿ ಯಾವ ಹುಡುಗಿ ರೂಪ್ ಕಂವರ್ ಕೇಸ್ ಅಂತಾನೆ ಪಾಪ್ಯುಲರ್, ನೀವು ಗೂಗಲ್ ಮಾಡಿದ್ರಿ ಅಂತಂದ್ರೆ ರೂಪ್ ಕಂವರ್ ಕೇಸ್ ಅಂತ ಹೊಡಿರಿ, ಅದ್ರ ಡೀಟೇಲ್ಸ್ ಬರುತ್ತೆ. ಈ ಕೇಸ್ ಅನ್ನುವಂಥದ್ದು ಕೇವಲ ಒಂದು ಕೇಸ್ ಅಲ್ಲ, ಇಲ್ಲಿ ಈಗಾಗಲೇ ಅಂಥ 3 ಕೇಸ್ ಆಗೋಗಿದೆ ಅನ್ನೋದು ಕೂಡ ಬೆಳಕಿಗೆ ಬರುತ್ತೆ. ಜೊತೆಗೆ ಈ ಸತಿ ಸಹಗಮನ ಅನ್ನುವಂಥದ್ದು ಆತ್ಮಹತ್ಯೆ ಅಲ್ಲ, ದಟ್ ಈಸ್ ಸೆಲ್ಫ್ ಇಮೋಲೇಷನ್ ಅಂತಂದ್ರೆ ಆತ್ಮ ಗೌರವವನ್ನ ತೋರಿಸಿಕೊಳ್ಳುವಂಥದ್ದು ಅನ್ನುವಂತಹ ನಂಬಿಕೆ ಅಲ್ಲಿದ್ರಿಂದ ಈ ರೂಪ್ ಕಂವರ್ ಹೆಸರಲ್ಲಿ ಒಂದು ಸ್ಮಾರಕ ಕೂಡ ಕ್ರಿಯೇಟ್ ಆಗುತ್ತೆ. 2 ಲಕ್ಷ ಜನ ಅದನ್ನ ನೋಡೋಕೆ, ಆಕೆಯನ್ನ ರೆಸ್ಪೆಕ್ಟ್ ಮಾಡೋಕೆ ಅಂತ ಬಂದು ಸೇರ್ತಾರೆ. ಈ ಹುಡುಗಿ ಯಾರಪ್ಪ ಅಂತ ನೋಡಿದ್ರೆ 1987ರ ಸಮಯದಲ್ಲಿ 18 ವರ್ಷದ ಪ್ರಾಯದ ಹುಡುಗಿ ಮಾಲ್ ಸಿಂಗ್ ಅನ್ನುವಂಥವನನ್ನ ಮದುವೆ ಆಗ್ತಾಳೆ. ಮದುವೆ ಆದ 8 ತಿಂಗಳಾದ್ಮೇಲೆ, ಬರೀ 8 ತಿಂಗಳು ಆಗಿರೋದು, ಯಾವುದೋ ಒಂದು ಕಾರಣದಿಂದ ಗಂಡ ತೀರ್ಕೊಳ್ತಾನೆ. ಇವಳಿಗೆ ಗಂಡನ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅಂತಂದ್ರೆ, ಅವನಿಲ್ಲದ ಪ್ರಪಂಚ ನನಗೆ ಬೇಡ ಅನ್ನೋ ಕಾರಣಕ್ಕೋಸ್ಕರ ಅವಳು ಪರ್ಸನಲ್ ಚಾಯ್ಸ್ ಆಗಿ ನಾನು ಸತಿ ಮಾಡ್ಕೊಳ್ತೀನಿ ಅಂತ ಡಿಸೈಡ್ ಆಗ್ತಾಳೆ. ಊರವರು ಯಾರೂ ಕೂಡ ಅದಕ್ಕೆ ಕ್ವೆಶ್ಚನ್ ಮಾಡೋದಿಲ್ಲ, ತಪ್ಸೋಕು ಬರೋದಿಲ್ಲ. ಬಿಕಾಸ್ ಇಟ್ಸ್ ಬಿಲೀವ್ ದ್ಯಾಟ್ ಇಟ್ಸ್ ಹರ್ ಚಾಯ್ಸ್. ಅಂದ್ರೆ ಇವಾಗೇನು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಮಾತಾಡ್ತಾರಲ್ವಾ,
ಸೊ ಅದನ್ನ ಆ ರೀತಿಯಲ್ಲಿ ಜನ ಎಕ್ಸೆಪ್ಟ್ ಮಾಡ್ಕೊಂಡಿದ್ರು. ಬಟ್ ಇದನ್ನ ನಾವು ಹ್ಯೂಮನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ವಿ ಅಂತಂದ್ರೆ, ಯಾವುದೋ ಒಂದು ಮೊಮೆಂಟ್ ವೀಕ್ ಆಗಿದೆ ಅಂದ ತಕ್ಷಣ ಮುಗಿಸ್ಕೊಂಡ್ಬಿಡ್ತೀನಿ, ಬೇಡ ನನ್ಗೆ ಈ ಪ್ರಪಂಚ, ಅದನ್ನ ಆತ್ಮಹತ್ಯೆ ಅಂತ ಇವತ್ತಿಗೂ ಕರಿತೀವಿ, ವಿಚ್ ಇಸ್ ಎನ್ ಒಫೆನ್ಸ್. ಹಂಗ್ ಮಾಡೋದ್ರಿಂದ ಯಾವುದೇ ಪರಿಹಾರ ಅನ್ನೋದು ಸಿಗೋದಿಲ್ಲ. ಬಟ್ ಸತಿ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಬ್ರಿಟಿಷರ ನರೇಷನ್ ಅನ್ನುವಂಥದ್ದು ಏನಿದೆ, ನಮ್ಮ ಹಿಸ್ಟ್ರಿ ಬುಕ್ಸ್ ಅಲ್ಲಿ ನಮ್ಗೆ ಏನನ್ನು ಕಳಿಸಿದ್ದಾರೆ, ಅಯ್ಯೋ ಇಷ್ಟು ಕೆಟ್ಟ ಪದ್ಧತಿಯನ್ನ ನಾವು ಬೆಳೆಸ್ಕೊಂಡು ಬಂದಿರೋದಾ, ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಅನ್ನುವಂಥದ್ದು ಇಷ್ಟು ಕಡೆಗಣನೆ ಮಾಡುತ್ತೆ ಹೆಣ್ಮಕ್ಳನ್ನ ಅನ್ನುವಂಥ ಕ್ವೆಶ್ಚನ್ ಅನ್ನ ಮೂಡಿಸುತ್ತೆ. ಹಾಗೆ ಈ ಪದ್ಧತಿ ಅನ್ನುವಂಥದ್ದು ಕೆಟ್ಟ ಪದ್ಧತಿಯಾಗಿ ಬದಲಾದ ಮೇಲೆ ಆ ಪದ್ಧತಿಯನ್ನ ಹೋಗಲಾಡಿಸದೇ ಇದ್ದಿದ್ರೆ ಮುಂದೊಂದು ದಿನ ಅದು ಹೇಗೆ ನಮ್ಮೆಲ್ಲರನ್ನ ಅಂದ್ರೆ ಬಲಿ ತಗೊಳ್ಳುವಂತ ಸಾಧ್ಯತೆ ಇತ್ತು. ಬಟ್ ಥ್ಯಾಂಕ್ಸ್ ಟು ರಾಜಾರಾಮ್ ಮೋಹನ್ ರಾಯ್, ಯಾಕೆಂತಂದ್ರೆ ಅವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. 1811 ರಾಜಾರಾಮ್ ಮೋಹನ್ ರಾಯ್ ಅವರ ಅಣ್ಣನ ಹೆಸರು ಬಂದು ಜಗಮೋಹನ್ ರಾಯ್ ಅಂತ. ಯಾವುದೋ ಕಾರಣಕ್ಕೆ ಅವರ ಸಾವು ಸಂಭವಿಸುತ್ತೆ. ಅವರ ಹೆಂಡತಿ ಅವಳ ಇಚ್ಛೆ ಇಲ್ಲದ್ದೇ ಇದ್ರೂ ಕೂಡ ಆವಾಗೊಂದು ಸೋಷಿಯಲ್ ನಾರ್ಮ್ ಅಂತ ಕ್ರಿಯೇಟ್ ಆಗಿರುತ್ತೆ. ಗಂಡ ಸತ್ತೋದ್ಮೇಲೆ ಹೆಂಡತಿ ಒಳ್ಳೆಯವಳಾಗಿದ್ಲು ಅಂತಂದ್ರೆ, ಅವಳಂದ್ರೆ ಈ ಏನ್ ಹೇಳ್ತಾರೆ ಸತಿ ಅಂತ ಏನಕ್ಕೆ ಹೇಳ್ತಾರೆ ಅಂತಂದ್ರೆ, ಒಳ್ಳೆ ಹೆಂಡತಿ ಅಂದ್ರೆ ಸತ್ಯ ನ್ಯಾಯ ಧರ್ಮ ನಿಷ್ಠೆಯಾಗಿ ಗಂಡಂಗೆ ಲೋಯಲ್ ಆಗಿ ಇರೋಳು ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ಅವಳು ಪತಿವ್ರತೆನೇ ಆಗಿದ್ರೆ ಸತಿ ಮಾಡ್ಕೋಬೇಕು ಅನ್ನುವಂತಹ ಸೋಷಿಯಲ್ ನಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿದ್ದು. ಇದು ಎಲ್ಲೂ ಕೂಡ ಹಿಂದೂ ಪುರಾಣದಲ್ಲಿ, ಶಾಸ್ತ್ರದಲ್ಲಿ, ವೇದದಲ್ಲಿ, ಉಪನಿಷತ್ತಲ್ಲಿ ಇಲ್ಲವೇ ಇಲ್ಲ. ಆದ್ರೆ ಆಕೆ ಮೇಲೆ ಒಂದು ಪ್ರೆಷರೈಸ್ ಮಾಡದ್ಮೇಲೆ ಅವಳು ತನ್ನ ಗಂಡನ ಚಿತೆಯನ್ನ ಏರಿ ಸತ್ತು ಹೋಗೋದನ್ನ, ಜೀವಂತವಾಗಿ ದಹನ ಆಗೋದನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ನೋಡ್ಬಿಟ್ಟು ಅವ್ರಿಗೆ ತುಂಬಾ ಅದನ್ನ ಮರೆಯೋಕೆ ಆಗಲ್ಲ. ಅರೆ, ಹಿಂದೂ ಧರ್ಮದಲ್ಲಿ ಇಂಥ ಒಂದು ಪದ್ಧತಿಯನ್ನ ಹೇಳಿದಾರ ಅಂತ ಅವರು ಎಲ್ಲಾ ಧರ್ಮಶಾಸ್ತ್ರ ಗ್ರಂಥಗಳನ್ನ ಓದ್ತಾರೆ. ಒಂದೇ ಒಂದ್ ಕಡೆನೂ ಕೂಡ ಅದರ ಉಲ್ಲೇಖನೆ ಇರೋದಿಲ್ಲ. ಆವಾಗ ಅವರಿಗೆ ಗೊತ್ತಾಗತ್ತೆ, ಓ ಇದರ ಸ್ವರೂಪನೇ ಬೇರೆ ಇತ್ತು, ಸತಿ ಅನ್ನೋದರ ಉದ್ದೇಶ ಬೇರೆ ಇತ್ತು, ಆದ್ರೆ ಇದು ಕಾಲಕ್ರಮೇಣ ಹೇಗೆ ಬದಲಾಗಿದೆ, ಇದನ್ನ ಸರಿಪಡಿಸ್ಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಕಷ್ಟಪಡ್ತಾರೆ. ನಮ್ಮ ಹಿಸ್ಟ್ರಿ ಬುಕ್ ನಮ್ಗೇನ್ ಹೇಳುತ್ತೆ ಅಂತಂದ್ರೆ, ಅಂದಿನ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ 1928 ಸತಿ ಎಬಾಲಿಷನ್ ಆಕ್ಟ್ ಅನ್ನ ತರ್ತಾರೆ. ನೆಕ್ಸ್ಟ್ ಇಯರ್ ಅದು ಜಾರಿಯಾಗುತ್ತೆ. ಥ್ಯಾಂಕ್ಸ್ ಟು ಬ್ರಿಟಿಷರ್ಸ್ ಅನ್ನೋ ಲೆವೆಲ್ಗೆ ಆ ನರೇಷನ್ ಅನ್ನುವಂಥದ್ದು ಹೋಗಿದೆ. ಆಸ್ ಇಫ್ ಬ್ರಿಟಿಷರು ಬಂದಿರಲಿಲ್ಲ ಅಂತಂದ್ರೆ ಇವತ್ತು ಭಾರತದಲ್ಲಿರೋ ಎಲ್ಲಾ ಹೆಂಗಸರು ಸತಿ ಮಾಡ್ಕೊಳ್ತಾ ಇದ್ರು ಅನ್ನೋ ಲೆವೆಲ್ಗೆ ಬಹಳಷ್ಟು ಜನ ಇವತ್ತಿಗೂ ಕೂಡ ಈ ಬ್ರಿಟಿಷ್ ಅಪಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಐ ಡೋಂಟ್ ನೋ ವೈ, ಬ್ರಿಟಿಷ್ ಏಜೆಂಟ್ ಅಂತ ಕರಿಬೇಕಾ, ಬ್ರಿಟಿಷ್ ಅಪಾಲಜಿಸ್ಟ್ ಅಂತ ಕರಿಬೇಕಾ ಅಂತ ಗೊತ್ತಿಲ್ಲ. ಈ ಸತಿ ರಿಲೇಟೆಡ್ ಆಗೂ ಕೂಡ ಬ್ರಿಟಿಷರ್ಸ್ಗೆ ಕ್ರೆಡಿಟ್ ಅನ್ನ ಕೊಡ್ತಾರೆ. ಬಟ್ ಕ್ರೆಡಿಟ್ ಹೋಗ್ಬೇಕಾಗಿರೋದು ರಾಜಾರಾಮ್ ಮೋಹನ್ ರಾಯ್ ಅವರು. ಅವರು ಕೆಲವೊಂದಷ್ಟು ಮಿಷನರಿಗಳ ಹೆಲ್ಪ್ ಅನ್ನ ತಗೊಂಡಿರ್ತಾರೆ. ಆದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರ ಉದ್ದೇಶ ಏನು, ಈ ಮಿಷನರಿಗಳ ಉದ್ದೇಶ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾಂಟ್ರವರ್ಸಿ ಇದೆ. ನನ್ನ ಪ್ರಕಾರ ರಾಜಾರಾಮ್ ಮೋಹನ್ ರಾಯ್ ಅವರನ್ನ ನೀವು ಓದಿದ್ರಿ ಅಂತಂದ್ರೆ ಅವರ ಇಂಟೆನ್ಷನ್ ಒಳ್ಳೇದಾಗಿತ್ತು. ಈ ರೀತಿ ಕ್ರೂರ ಪದ್ಧತಿ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಹೋರಾಡಿದ್ರು. ಆದ್ರೆ ಈ ಮಿಷನರಿಗಳು ಯಾರು ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಒಂದು ಟೂಲ್ ಮಾಡ್ಕೊಂಡಲ್ವಾ, ಅವರ ಉದ್ದೇಶ ಬೇರೆ ಇತ್ತು. ಮೊದಲಿಂದನೂ ಈ ಬ್ರಿಟಿಷರ್ಸ್ದು ಮೆಂಟಾಲಿಟಿ ಕೇವಲ ಭಾರತದಲ್ಲಿ ಪೊಲಿಟಿಕಲಿ ಸ್ಟ್ರಾಂಗ್ ಆಗಬೇಕು, ಇದರನ್ನ ಲೂಟಿ ಮಾಡಬೇಕು ಅನ್ನೋದು ಮಾತ್ರ ಇರಲಿಲ್ಲ. ಪ್ರಪಂಚದಾದ್ಯಂತ ಕ್ರಿಶ್ಚಿಯಾನಿಟಿಯನ್ನ ಪಸರಿಸಬೇಕು ಅನ್ನೋದು, ಕನ್ವರ್ಷನ್ ಅನ್ನುವಂಥದ್ದು ಇವರ ಒನ್ ಆಫ್ ದ ಮೋಟೋ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವುದೇ ಜನರನ್ನ ನೀವು ಕನ್ವರ್ಟ್ ಮಾಡಬೇಕು ಅಂತಂದ್ರೆ ನೀವು ಎಷ್ಟು ದಿವಸ ಅಂತ ಅವ್ರನ್ನ ಹೊಡೆದು ಬಿಡ್ದು ಮಾತು ಕೇಳಿಸ್ತೀರಾ? ಅವರ ಬ್ರೇನ್ ವಾಶ್ ಮಾಡಿ. ಬ್ರೇನ್ ವಾಶ್ ಹೆಂಗ್ ಮಾಡ್ತೀರಾ? ಅಯ್ಯಯ್ಯೋ ನಿಮ್ಮ ಜೀವನ ಪದ್ಧತಿ ಎಷ್ಟು ಕೆಟ್ಟದಾಗಿದೆ, ಎಷ್ಟು ಹಳೆಯ ಕಾಲದವರು ನೀವು, ನೋಡಿ ನಿಮ್ಮಲ್ಲಿ ಹೆಂಗಸರನ್ನ ಸುಡ್ತಾರೆ. ಈ ತರದ ಕೆಲವೊಂದಷ್ಟು ಪದ್ಧತಿಯ ಅರ್ಥವನ್ನ ಅಪಾರ್ಥ ಆಗೋ ರೀತಿಯಲ್ಲಿ ವಾಪಸ್ ನಮಗೆ ಹೇಳಿ, ಎವ್ರಿಥಿಂಗ್ ವಾಟ್ ವಿ ಡೂ ಈಸ್ ಕ್ಲಾಸ್ ಅನ್ನೋದನ್ನ ತಲೆಗೆ ತುಂಬಿ 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 ಎಜುಕೇಶನ್ ವೈಸ್ ಇರಬಹುದು, ಕಲ್ಚರಲಿ ಇರಬಹುದು. ಈ ದೇವದಾಸಿ ಪದ್ಧತಿ ಅನ್ನುವಂಥದ್ದು ಎಂತ ಪವಿತ್ರ ಪರಂಪರೆ ಆಗಿತ್ತು ಅಂತಂದ್ರೆ ಅದನ್ನ ಕೊನೆಗೆ ಅವರು ಪ್ರಾಸ್ಟಿಟ್ಯೂಷನ್ಗೆ ಕನ್ವರ್ಟ್ ಮಾಡಿದ್ರು. ಇತ್ತೀಚೆಗೆ ಹೀರಾಮಂಡಿ ಅನ್ನೋದು ವೆಬ್ ಸೀರೀಸ್ ಏನ್ ಬಂದಿದ್ದಲ್ಲ, ಅದ್ರಲ್ಲಿ ಏನು ಈ ಪ್ರಾಸ್ಟಿಟ್ಯೂಷನ್ ಅನ್ನ ಗ್ಲೋರಿಫೈ ಮಾಡಿ ತೋರಿಸಿದ್ದಾರೆ. ದಟ್ಸ್ ನಾಟ್ ದ ಸೀನ್. ತವಾಯಿಫ್ ಅಂತ ಯಾರಿರ್ತಾ ಇದ್ರು ಅದರ ಉದ್ದೇಶವೇ ಬೇರೆ ಇತ್ತು. ಅದೊಂದು ಪ್ರೊಫೆಷನ್ ಆಗಿತ್ತು, ಕಲಾರಾಧಕರಾಗಿದ್ರು. ಆದ್ರೆ ಅವರನ್ನ ಕಂಪ್ಲೀಟ್ ಆಗಿ ವೇಶ್ಯಾವಾಟಿಕೆಗೆ ಇಳಿಸಿದವರು ಈ ಬ್ರಿಟಿಷರ್ಸ್.
ಅಂದ್ರೆ ಒಂದು ಧರ್ಮದ ಸಂಸ್ಕೃತಿಯನ್ನ ಅದನ್ನ ಪೂರ್ತಿ ಅಪ್ರೂಟ್ ಮಾಡೋದು ಅಂತ ಇರತ್ತಲ್ವಾ, ಹಂತ ಹಂತವಾಗಿ ಡಿವೈಡ್ ಅಂಡ್ ರೂಲ್ ಅನ್ನ ಅವರು ಕೇವಲ ಸೋಷಿಯೋ ಪೊಲಿಟಿಕಲ್ ಹೈರಾರ್ಕಿಯಲ್ಲಿ ಮಾಡಿಲ್ಲ. ಜಾತಿ ವ್ಯವಸ್ಥೆ ಇರಬಹುದು, ಇದೆಲ್ಲವೂ ಕೂಡ ಬ್ರಿಟಿಷರು ಆಲೋಚನೆ ಮಾಡಿ ಪ್ಲಾನ್ ಇಟ್ಟು ಎಕ್ಸಿಕ್ಯೂಟ್ ಮಾಡಿರುವಂಥದ್ದು ಇವತ್ತು ನಾವು ನೋಡ್ತೀವಿ. ಜಾತಿ ಜಾತಿ ಅಂತ ಹೊಡೆದಾಡ್ತೀವಿ. ಜಾತಿ ಅನ್ನುವಂತಹ ವ್ಯವಸ್ಥೆ ಹಿಂದೂ ಧರ್ಮದಲ್ಲಿ ಇರಲೇ ಇಲ್ಲ. ಇದ್ದಿದ್ದು ವರ್ಣ, ಆನ್ ದ ಬೇಸಿಸ್ ಆಫ್ ಪ್ರೊಫೆಷನ್. ಹಾಗೆ ಚಾಲಾಕಾಗಿ ಈ ಸತಿ ಪದ್ಧತಿ ಅನ್ನುವಂಥದ್ದನ್ನ, ಜೋಹರ್ ಅನ್ನುವಂಥದ್ದನ್ನ, ಅದರ ಉದ್ದೇಶ ಇದ್ದಿದ್ದು ಬೇರೆ, ಅದರ ಮೂಲ ಸ್ವರೂಪ ಬೇರೆ, ಬಟ್ ಅದನ್ನ ಬೇರೆ ರೀತಿ ನರೇಟ್ ಮಾಡ್ತಾರೆ. ನರೇಟ್ ಮಾಡಿ ನೋಡಿ ನೋಡಿ ನೀವೆಷ್ಟು ಬ್ಯಾಕ್ವರ್ಡ್ ಪೀಪಲ್, ನಮ್ಮ ಧರ್ಮಕ್ಕೆ ಬನ್ನಿ, ಅಥವಾ ನಮ್ಮ ಮತಕ್ಕೆ, ಧರ್ಮ ಅಲ್ಲ ಮತಕ್ಕೆ. ಯಾವ ಮತ ಕ್ವಾಲಿಟಿಯನ್ನ ಇದು ಮಾಡತ್ತೆ, ಕ್ವಾಂಟಿಟಿಗೋಸ್ಕರ ಹೋರಾಡುತ್ತೆ, ಜೀಸಸ್ ಕ್ರೈಸ್ಟ್ ಏನನ್ನ ಹೇಳ್ತಾರೆ ಅನ್ನೋದನ್ನ ಬಿಟ್ಟು ಬಾಕಿ ಎಲ್ಲದನ್ನ ಮಾಡ್ತಾರೆ, ಅದನ್ನ ಧರ್ಮ ಅಂತ ಕರೆಯೋದಿಲ್ಲ. ಯಾವುದು ಮಾನವತಾ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುತ್ತೆ ಅದನ್ನ ಧರ್ಮ ಅಂತ ಕರಿಬಾರದು. ಸೊ ಇವ್ರು ಎಲ್ಲರನ್ನ ಕನ್ವರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಅಜೆಂಡಾದಿಂದ ಈ ಸತಿ ಪದ್ಧತಿಯನ್ನ ತೆಗಿತೀವಿ ಅಂತ, ತಾವೇನೋ ಸೋಷಿಯಲ್ ರಿಫಾರ್ಮ್ ಕ್ರಿಯೇಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡ್ಕೊಂಡಿದ್ದಾರೆ. ಆದ್ರೆ ಇದರ ಹಿಂದೆ ಇದನ್ನ ಅಬಾಲಿಷ್ ಮಾಡಬೇಕು ಅನ್ನುವಂಥ ಒಳ್ಳೆ ಉದ್ದೇಶ ಇದ್ದಿದ್ದು ಕೇವಲ ರಾಜಾರಾಮ್ ಮೋಹನ್ ರಾಯ್ ಅವರದ್ದು. ಆದ್ರೆ ಅದನ್ನ ಪುಸ್ತಕದಲ್ಲಿ ಕ್ರೆಡಿಟ್ ಕೊಟ್ಕೊಂಡವರು ಯಾರು, ಆ ಪುಸ್ತಕವನ್ನ ರೆಡಿ ಮಾಡಿದವ್ರು ಯಾರು, ಆ ಎಜುಕೇಶನ್ ಸಿಸ್ಟಮ್ ಯಾರದ್ದು, ಮೆಕಾಲೆ ಎಜುಕೇಶನ್ ಸಿಸ್ಟಮ್. ಆ ಕಾರಣದಿಂದ ಸತಿ ಪದ್ಧತಿಯನ್ನ ಹೋಗಲಾಡಿಸಿದ್ರು. ಉದ್ದೇಶ ಏನೇ ಇದ್ರೂ ಕೂಡ ಇವತ್ತಿನ ಕಾಲಕ್ಕೆ ದಟ್ ಈಸ್ ವೆರಿ ಮಚ್ ವ್ಯಾಲಿಡ್. ಆದ್ರೆ ಅದರ ಹಿಂದಿನ ಉದ್ದೇಶವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ಯಾರು ನಿಜವಾಗಿ ಕೆಲಸವನ್ನ ಮಾಡಿರ್ತಾರೆ, ಯಾರು ಕೆಲಸ ಮಾಡಿದೀನಿ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡಿರ್ತಾರೆ, ಇದು ಎರಡರ ಡಿಫರೆನ್ಸ್ ಅನ್ನೋದು ನಮಗೆ ಗೊತ್ತಿರಬೇಕು. ಹಿಸ್ಟ್ರಿ ಗೊತ್ತಿಲ್ಲದೆ ನಮಗೆ ನಮ್ಮ ಪ್ರೆಸೆಂಟ್ ಅನ್ನೋದನ್ನ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ನಮ್ಮ ಪ್ರೆಸೆಂಟ್ ಅನ್ನುವಂಥದ್ದು ನಮ್ಮ ಫ್ಯೂಚರ್ಗೆ ಕನೆಕ್ಟ್ ಇರುತ್ತೆ. ಹಳೇದೆಲ್ಲ ಹೇಳ್ಬಿಟ್ಟು ಈಗ ಬ್ರಿಟಿಷರ ಬಗ್ಗೆ ಏನೋ ಮಾತಾಡ್ಬಿಟ್ಟು ನಾವು ಇವಾಗಿನ ಕಾಲದ ಬ್ರಿಟಿಷರನ್ನ ಹೇಟ್ ಮಾಡ್ಬೇಕು ಅಂತ ಇಲ್ಲ. ಆದ್ರೆ ನಮ್ಮ ಹಿಸ್ಟ್ರಿಯನ್ನ ನಾವು ಮರಿಬಾರ್ದು. ಯಾಕೆ ಅಂತಂದ್ರೆ ಮತ್ತೆ ನಾವು ಆ ರೀತಿ ನಮ್ಮ ಮತ, ನಮ್ಮ ಧರ್ಮ, ನಮ್ಮ ಜಾತಿ ಅನ್ನೋ ಕಾರಣಕ್ಕೋಸ್ಕರ ಡಿವೈಡ್ ಆಗಬಾರ್ದು. ನಮ್ಮ ಸತಿ ಸಹಗಮನ ಪದ್ಧತಿ ಅನ್ನುವಂಥದ್ದು, ಅದರ ಉದ್ದೇಶ ಏನು ಅನ್ನುವಂಥದ್ದು, ಅದನ್ನ ಹೇಗೆ ದುರ್ಬಳಕೆ ಮಾಡ್ಕೊಂಡ್ರು ಮುಂದೆ ಜನ ಅನ್ನೋದ್ರ ಬಗ್ಗೆ ನಮ್ಗೆ ಹಿಸ್ಟ್ರಿ ಗೊತ್ತಿತ್ತು ಅಂತಂದ್ರೆ ವಿ ನೋ ವ್ಯಾರ್ ವಿ ವೆಂಟ್ ರಾಂಗ್. ಸೊ ವಿ ಶುಡ್ ನಾಟ್ ರಿಪೀಟ್ ದ್ಯಾಟ್. ಆ ಕಾರಣವನ್ನ, ಆ ಒಂದು ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದು. ಸೊ ಈ 1815ರಿಂದ 1827ರವರೆಗೆ ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತದ ಹಳ್ಳಿಯನ್ನ ತಿರುಗಾಡಿ ಇದು ಹೆಂಗ್ ದುರ್ಬಳಕೆ ಆಗ್ತಾ ಇದೆ, ಇದ್ರ ಮಾಡಬಾರ್ದು ಅನ್ನೋದನ್ನ ಎಲ್ರಿಗೂ ಹೇಳಿ ಕೊನೆಗೆ ಅದು ಇಲ್ಲೀಗಲ್ ಅಂತ 1829ರಲ್ಲೇ ಘೋಷಣೆ ಆಗಿದ್ರು ಕೂಡ 1987ರವರೆಗೆ ರಿಪೋರ್ಟ್ ಆಗುವಷ್ಟರ ಮಟ್ಟಿಗೆ ಈ ಕೇಸ್ ಇತ್ತು ಅಂತಂದ್ರೆ ಆಲೋಚನೆ ಮಾಡಿ. ಸೊ ಎಷ್ಟೋ ಜನರಿಗೆ ಒಂದು ಭ್ರಮೆ ಅನ್ನುವಂಥದ್ದಿದೆ ಇವತ್ತಿಗೂ ಕೂಡ. ನಮ್ಮ ದೇಶದಲ್ಲಿ ವೇಶ್ಯಾವಾಟಿಕೆ ಅನ್ನುವಂಥದ್ದು ಲೀಗಲ್ಲ, ಇಲ್ಲೀಗಲ್ಲ. ಬಹಳಷ್ಟು ಜನರಿಗೆ ಅನ್ಸ್ಬೋದು ಇದು ಇಲ್ಲೀಗಲ್ ಅಂತ. ಆದ್ರೆ ಭಾರತದಲ್ಲಿ ವೇಶ್ಯಾವಾಟಿಕೆ ಅನ್ನುವಂಥದ್ದು ಲೀಗಲ್. ಆದ್ರೆ ಅದಕ್ಕೆ ಯಾರು ಇಷ್ಟ ಇಲ್ಲದ್ರೆ ಕೂಡ ಅಂಥವ್ರನ್ನ ಹ್ಯೂಮನ್ ಟ್ರಾಫಿಕ್ ಮಾಡೋದು ಅಥವಾ ದಂಧೆಗಿಳಿಸೋದಿರುತ್ತಲ್ವಾ, ದ್ಯಾಟ್ ಈಸ್ ಇಲ್ಲೀಗಲ್. ಪಬ್ಲಿಕ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ನ್ಯೂಸೆನ್ಸ್ ಅನ್ನ ಕ್ರಿಯೇಟ್ ಮಾಡೋದು ಅಥವಾ ಪಬ್ಲಿಕ್ ಪ್ಲೇಸ್ನೇ ರೆಡ್ ಲೈಟ್ ಏರಿಯಾ ಮಾಡ್ಕೊಳ್ಳೋದು, ದ್ಯಾಟ್ ಈಸ್ ಇಲ್ಲೀಗಲ್. ಆದ್ರೆ ಯಾವುದು ಇಲ್ಲೀಗಲ್ ಅಂತ ಘೋಷಣೆ ಆಗಿತ್ತು ಅಂಥದ್ದು ಪ್ರಾಕ್ಟೀಸ್ ಇತ್ತು ರೀಸೆಂಟ್ ಆಗಿ, ಕೇವಲ ಒಂದು 10-15 ವರ್ಷದ ಹಿಂದೆ. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಇದು ನ್ಯೂಸ್ ಅಲ್ಲಿ ಆಕ್ಚುಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಆಗಿತ್ತು ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಮೇ ಟೈಮ್ ಲಾಸ್ಟ್ ಇಯರ್ 2023 ಗುಜರಾತ್ನಲ್ಲಿ ರಿಪೋರ್ಟ್ ಆಗಿರುವಂತಹ ಕೇಸು. ಗಂಡ ತೀರ್ಕೊಂಡ ಅನ್ನೋ ಕಾರಣಕ್ಕೋಸ್ಕರ ಆ ಫ್ಯಾಮಿಲಿಯವರು, ಹುಡುಗಿ ಹೆಸರು ಸಂಗೀತ ಅಂತ ಏನೋ, ಅವಳಿಗೆ ಥ್ರೆಟ್ ಮಾಡ್ತಾರೆ, ಸತಿ ಮಾಡ್ಕೋಲೇಬೇಕು ನೀನು ಪತಿವ್ರತೆ ಆಗಿದ್ರೆ ಗಂಡನ ಜೊತೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅತ್ತೆ ಮಾವ ತುಂಬಾ ಟಾರ್ಚರ್ ಮಾಡ್ತಾಳೆ. ಅವ್ಳು ಕೊನೆಗೆ ತಡ್ಕೊಳೋಕಾಗದೆ ಸಾಬರಮತಿ ನದಿಗೆ ಬಿದ್ದು ಸತ್ತೋಗ್ತಾಳೆ. ಅಂದ್ರೆ ಐ ಡಿಡ್ ನಾಟ್ ಫೈಂಡ್ ದ ಲಾಜಿಕ್ ಹಿಯರ್. ಅವಳು ಹೋರಾಡ್ಬೇಕಿತ್ತೆ ವಿನಃ ಅತ್ತೆ ಮಾವ ಏನ್ ಆಸೆ ಪಡ್ತಾ ಇದ್ರು ಅದನ್ನೇ ಮಾಡ್ಕೊಂಡ್ಬಿಟ್ಲು, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ಈ ಸತಿ ಸಹಗಮನ ಪದ್ಧತಿ ಅನ್ನುವಂಥದ್ದು, ಈ ರೂಪ್ ಕವರ್ ಕೇಸ್ ಅನ್ನುವಂಥದ್ದಿದೆ ಅಲ್ವಾ, ಅಂಥದ್ದು ನಮಗೆ ನಮ್ಮ ಹಿಸ್ಟ್ರಿಯ ಜೊತೆಗೆ ಕೆಲವೊಂದಷ್ಟು ನರೇಷನ್ ಅನ್ನುವಂಥದ್ದು, ರಾಂಗ್ ನರೇಷನ್ ಅನ್ನುವಂಥದ್ದು ಏನಿದೆ ಅದು ಎಲ್ಲವನ್ನ ನಮ್ಮ ಮುಂದೆ ತೆರೆದಿಡುತ್ತೆ. ನಾನು ಹೇಳಿದೆ ನಿಮ್ಗೆ, ದಯವಿಟ್ಟು ಈ ಸತಿ ಸಹಗಮನ ಪದ್ಧತಿ ಅನ್ನುವಂಥದ್ದಾಗ್ಲಿ, ಜೋಹಾರ್ ಅನ್ನೋದಾಗ್ಲಿ ಅದು ಪದ್ಧತಿಯಾಗಿ ಬೆಳ್ಕೊಂಡು ಬಂದಿದ್ದೆ ವಿನಃ
ನಮ್ಮ ಯಾವುದೇ ಧರ್ಮ ಗ್ರಂಥದಲ್ಲಿ ಮೆನ್ಷನಿಂಗ್ ಇಲ್ಲ ಇದ್ರ ಬಗ್ಗೆ. ಹೆಣ್ಮಕ್ಳಿಗೆ ಗಂಡ ಇಲ್ಲದೆ ಬದುಕುವಂತಹ ಅಧಿಕಾರ ಇಲ್ಲ ಅನ್ನುವಂತಹ ಇಂಥ ನ್ಯಾರೋ ಮೈಂಡೆಡ್ನೆಸ್ ನಮ್ಮ ಸಂಸ್ಕೃತಿ ಅಲ್ವೇ ಅಲ್ಲ. ನಾನು ಯಾಕೆ ಈ ಒಂದು ಚಾನೆಲ್ನಲ್ಲೂ ಇದನ್ನ ಪದೇ ಪದೇ ಹೇಳ್ತೀನಿ ಅಥವಾ ನನ್ನ ಸನಾತನ ಕಥನದಲ್ಲಿ ಪದೇ ಪದೇ ಹೇಳ್ತೀನಿ ಅಂತಂದ್ರೆ, ನಮ್ಮ ಹಿಸ್ಟ್ರಿಯ ನಾಲೆಜ್ ನಮ್ಗೆ ಇರ್ಲಿಲ್ಲ ಅಂತಂದ್ರೆ ನಮ್ಮನ್ನ ಮ್ಯಾನಿಪುಲೇಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಹಿಂದ್ ಏನಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಾವ್ ಏನನ್ನ ರಿಪೇರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಹಿಂದ್ ಏನಾಗಿತ್ತು ಅಂತ ಗೊತ್ತೇ ಇಲ್ದೋದ್ರೆ ಕೌಂಟರ್ ಮಾಡೋಕ್ಕೂ ಕೂಡ ಅವಕಾಶ ಇರೋದಿಲ್ಲ. ರೈಟ್. ಟೇಕ್ ಕೇರ್.